ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ದೋಸೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಈ ದೋಸೆಗೆ ಚಟ್ನಿ, ಆಲೂಗಡ್ಡೆ ಪಲ್ಯ, ಸಾಂಬಾರು ಏನು ಬೇಕಾಗೋದಿಲ್ಲ ನೋಡ್ರಿ. ಬಿಸಿ ಬಿಸಿ ದೋಸೆ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಸೂಪರ್ ರೀ. ಬನ್ರಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೋಬೇಕ್ರಿ ಫ್ರೆಂಡ್ಸ್. ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ಇದಕ್ಕೆ ನೀವು ಮಸಾಲೆ ದೋಸೆ ಅಂದ್ರೂ ನಡಿತೈತ್ರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ. ಹುಳಿ ಹುಳಿಯಾಗಿ ಕುರುಕುರು ದೋಸೆ ತುಂಬ ಚೆನ್ನಾಗಿರ್ತೈತ್ರಿ ಫ್ರೆಂಡ್ಸ್. ಡೈಲಿ ನಾರ್ಮಲ್ ದೋಸೆ ಮಾಡ್ಕೊಂಡು ತಿಂತೀವ್ರಿ. ಈ ರೀತಿ ಡಿಫ್ರೆಂಟಾಗಿ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್. ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತ್ರಿ. ಈಗ ಇದಕ್ಕೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ನೋಡ್ರಿ ನಾನು. ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ನೋಡ್ರಿ ನಾ ಮಿಕ್ಸರ್ ಮಾಡೇನ್ರಿ. ಭಾಳ ನುಣ್ಣಗೆ ಏನು ಮಾಡಬೇಡ್ರಿ ಫ್ರೆಂಡ್ಸ್, ಇಷ್ಟಿದ್ರೆ ಸಾಕ್ರಿ. ನಮ್ಮ ಮಸಾಲೆ ಎಲ್ಲ ರೆಡಿ ಆತ್ರಿ. ಈಗ ಇದನ್ನು ದೋಸೆ ಹಿಟ್ಟಿಗೆ ಹಾಕ್ಕೋಬೇಕು ನೋಡ್ರಿ. ಇಲ್ಲಿ ದೋಸೆ ಹಿಟ್ಟು ತೊಗೊಂಡೇನ್ರಿ ನಾವು. ನಾರ್ಮಲಾಗಿ ಮಾಡ್ತೀವಲ್ರಿ ದೋಸೆ, ಅದರದ ಹಿಟ್ಟು ಇದು. ಈ ಹಿಟ್ಟಿಗೆ ಇದು ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿರುವ ಮಸಾಲೆ ಎಲ್ಲ ಹಾಕ್ಕೋಬೇಕ್ರಿ. ಒಂದ್ಸಲ ದೋಸೆನ ಹಿಂಗೆ ಮಾಡಿಕೊಡ್ರಿ ಫ್ರೆಂಡ್ಸ್. ಎಲ್ಲರೂ ಮನ್ಯಾಗಿರೋರು ಸಣ್ಣವರಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ಇದಕ್ಕೆ ನೀವು ಚಟ್ನಿ, ಆಲೂಗಡ್ಡೆ ಪಲ್ಯ ಏನು ಮಾಡೋ ಅವಶ್ಯಕತೆನೇ ಇಲ್ಲ ರೀ. ಈ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂತೂ ಸೂಪರ್ ಹತ್ತವ್ರಿ. ಭಾಳ ರುಚಿ ಹತ್ತವ್ರಿ ಫ್ರೆಂಡ್ಸ್ ಇವು. ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡೇನ್ರಿ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ನೋಡ್ರಿ ಎಷ್ಟು ಚಂದ ಬಂದೈತಿ. ಈ ದೋಸೆ ಕಲರು ಭಾಳ ಚಲೋ ಬರ್ತಾವ್ರಿ. ಕೆಂಪಗೆ ಕುರುಕುರು ಇರ್ತಾವ ನೋಡ್ರಿ ದೋಸೆ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ್ರಿ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ದೋಸೆ ರೆಸಿಪಿಗಳು ಅದಾವ್ರಿ. ಇನ್ಸ್ಟಂಟ್ ದೋಸೆಗಳು ಅದಾವು, ಇಲ್ಲ ಹಿಂಗೆ ರುಬ್ಬಿ ಬಿಟ್ಟು ಮಾಡುವಂಥ ದೋಸೆ ರೆಸಿಪಿಗಳು ಅದಾವ್ರಿ. ಒಂದ್ಸಲ ನೀವು ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ದೋಸೆನ ಈ ರೀತಿ ಹಾಕೋಬೇಕ್ರಿ. ನಾರ್ಮಲ್ ದೋಸೆ ಹೆಂಗೆ ಹಾಕ್ತೀವಲ್ರಿ ಅದೇ ರೀತಿ ಹಾಕೋದ್ರಿ. ಭಾಳ ತಿಳುವಂಗೆ ಹಾಕ್ಬೋದ್ರಿ ಫ್ರೆಂಡ್ಸ್. ಇದನ್ನು ದಪ್ಪನೇ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಎಷ್ಟು ತಿಳು ಬೇಕಲ್ಲ ಅಷ್ಟು ತಿಳು ಮಾಡ್ಕೋಬೋದ್ರಿ. ತಿಳು ಆದಷ್ಟು ದೋಸೆ ಕುರುಕುರು ಆಗ್ತಾವ ನೋಡ್ರಿ. ಮೇಲ್ಗಡೆ ನೀವು ಎಣ್ಣೆ ಆದರೂ ಹಾಕೋರಿ, ಇಲ್ಲ ತುಪ್ಪನಾದರೂ ಹಾಕ್ಕೊಡ್ರಿ. ತುಪ್ಪ ಒಂದು ಹಾಕ್ಬಿಟ್ರೆ ಅಂತೂ ಬೇರೆ ಏನು ಹಚ್ಕೊಂಡು ತಿನ್ನಕ್ಕೆ ಬೇಕಾಗೋದೇ ಇಲ್ಲ ನೋಡ್ರಿ. ಇದು ಚೆನ್ನಾಗಿ ಬೇಯಕ್ಕೆ ಬಿಡ್ಬೇಕ್ರಿ ಫ್ರೆಂಡ್ಸ್. ನಾನು ತುಪ್ಪ ಹಾಕ್ಕೊಂಡಿದ್ದೆ ರೀ. ರುಚಿ ಅಂತೂ ಭಾಳ ಚಲೋ ಐತೆ ನೋಡ್ರಿ. ನೋಡ್ರಿ ಸಣ್ಣ ಕಲರ್ ಚೇಂಜ್ ಆಗಾಕತ್ತೈತ್ರಿ ನಮ್ಮ ದೋಸೆದು. ಈ ರೀತಿ ನೀವು ತವೆನ ಹೊಳಿಸ್ಬಿಟ್ಟು ಎಲ್ಲ ಕಡೆ ಚಲೋ ತಂಗೆ ಬೇಯಿಸ್ಕೊರಿ. ಯಾಕಂದ್ರೆ ಇದನ್ನು ನಾವು ಒಂದೇ ಸೈಡ್ ಬೇಯಿಸ್ಕೋತೀವ್ರಿ ಫ್ರೆಂಡ್ಸ್, 2 ಸೈಡ್ ಬೇಯಿಸೋದಿಲ್ಲ. ಹಾಗಾಗಿ ತೇವಿ ಹೊಳಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆಗೂ ಬೇಯುವಂಗೆ ಬೇಯಿಸ್ಕೊರಿ ಫ್ರೆಂಡ್ಸ್.
ನಮ್ಮ ದೋಸೆ ರೆಡಿ ಐತ್ರಿ. ಇದನ್ನು ತಕ್ಕೊಂಡು ಬರ್ರಿ. ಸ್ವಲ್ಪನೂ ಅಂಟೋದಿಲ್ಲ ಫ್ರೆಂಡ್ಸ್. ಬೇಗನೆ ನಮ್ಮ ದೋಸೆ ಹೇಳ್ತೈತ್ರಿ. ನೋಡ್ರಿ ಕಲರ್ ಹೆಂಗೆ ಬಂದೈತಿ ದೋಸೆದು ಅಂತ ನೋಡ್ರಿ ಫ್ರೆಂಡ್ಸ್. ಎಷ್ಟು ಚಂದ ಬಂದೈತಲ್ರಿ. ನೋಡಿರನ ಗುರ್ತಾಗ್ತೈತ್ರಿ ನಿಮ್ಗೆ ಎಷ್ಟು ಕುರುಕುರು ದೋಸೆ ಆಗೈತಂತ. ಬರ್ರಿ ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ರೀ ನಿಮ್ಗೆ. ಮಾಮೂಲಿ ದೋಸೆ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಹಾಕ್ಕೊಡ್ರಿ. ನಿಮ್ಗೆ ಎಷ್ಟು ತಿಳಬೇಕಲ್ರಿ ಅಷ್ಟು ಈ ರೀತಿ ತೀಡ್ರಿ. ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾ ಸ್ವಲ್ಪ ಸಾಮಾನ್ದಾಗ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದೆ ನೋಡ್ರಿ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ನಾ ಮಾಡುವ ಅಡುಗೆಗಳು ಚೆನ್ನಾಗಿದ್ದಾವೆ ಅಂದ್ರೆ ಮಾತ್ರ ಲೈಕ್ ಕೊಡ್ರಿ ಫ್ರೆಂಡ್ಸ್, ಇಲ್ಲ ಅಂದ್ರೆ ಬೇಡ. ನೋಡ್ರಿ ನಮ್ಮ ದೋಸೆ ಕಲರ್ ಚೇಂಜ್ ಆಗಾಕತ್ತೈತ್ರಿ. ನಿಮಗೆ ನೆನ್ಸ್ಕೊಳಕ್ಕೆ ಏನಾರು ಮಾಡೋದು ಬೇಜಾರಾದಾಗ ಈ ರೀತಿ ಟೊಮೆಟೊ ಈರುಳ್ಳಿ ಹಾಕಿಬಿಟ್ಟು ದೋಸೆ ಮಾಡಿಕೊಡ್ರಿ ಫ್ರೆಂಡ್ಸ್. ಯಾರು ಏನು ಮಾಡಿಲ್ಲ ಅಂತ ಕೇಳೋದೇ ಇಲ್ಲ ನೋಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಈ ದೋಸೆನ. ಆಯ್ತು ನೋಡ್ರಿ ಫ್ರೆಂಡ್ಸ್, ರೆಡಿ ಆಯ್ತು ನಮ್ಮ ದೋಸೆ. ಈಗ ದೋಸೆ ತಕ್ಕೊಂಡು ಬರ್ರಿ. ದೋಸೆ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನಿಮಗೆ ದೋಸೆ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.